ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು 6:30 ಆಗ್ತಾ ಇದೆ. ಸೊ ಅಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಮತ್ತು ನಿನ್ನೆ ಕಂಟಿನ್ಯೂಸ್ ಆಗಿ 4 ಡೇಸ್ ಇವತ್ತು ಊರಲ್ಲಿ ಹಬ್ಬ ಇದೆ. ಏನಂತ ಹೇಳಿದ್ರೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಹೊಸ ದೇವಸ್ಥಾನನ ಕಟ್ಬಿಟ್ಟು ಮನೆ ದೇವರಿಗೆ. ನಮ್ಮ ಅಮ್ಮನ ಮನೆ ದೇವ್ರು ಬಂದು ಚಿಕ್ಕ ದೊಡ್ಡೆಯ ಸ್ವಾಮಿ, ಹಾಗೆ ದುರ್ಗಾ ಪರಮೇಶ್ವರಿ. ಚಿಕ್ಕ ದೊಡ್ಡೆಯ ಸ್ವಾಮಿ ದೇವಸ್ಥಾನದ್ದು ಉದ್ಘಾಟನೆ ಎಲ್ಲ ಇದೆ. ಹಾಗೆ ಅಕ್ಷಯ ತೃತೀಯ ದಿನ ಎಲ್ಲ ದೇವರೆಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆ ಇವತ್ತು ನಾಳೆ ಎಲ್ಲ ವಿಶೇಷ ಪೂಜೆ ಇದೆ. ಹಾಗಾಗಿ ದೇವಸ್ಥಾನ ಉದ್ಘಾಟನೆ ಇರೋದ್ರಿಂದ ಎಲ್ಲ ಅಂದರೆ ಆ ದೇವಸ್ಥಾನದ ಒಕ್ಲವ್ರು ಏನಿರ್ತಾರೆ ಅವರೆಲ್ಲ ಹೆಣ್ಮಕ್ಳನ್ನ ಕರೆದು ಸಿಹಿ ಊಟ ಬಡಿಸಿ ಹೆಣ್ಮಕ್ಳಿಗೆ ಸೀರೆ ಎಲ್ಲ ತೊಗೊಬಂದು ಅರ್ಶಿನ ಕುಂಕುಮ ಕೊಡೋದು ವಾಡಿಕೆ ಇದೆ. ಸೊ ಹಾಗಾಗಿ ಎಲ್ಲ ನಮ್ಮೂರಲ್ಲೆಲ್ಲ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಅಮ್ಮ ಅವ್ರ ಮನೆ ಒಂದೇ ಅಲ್ವಾ, ಸೊ ಒಂಥರ ಊರಲ್ಲಂತೂ ಇನ್ನೂ ತುಂಬ ಗ್ರ್ಯಾಂಡಾಗಿ ಅನಿಸ್ತಿರುತ್ತೆ. ಯಾಕಂದರೆ ಎಲ್ಲರೂ ಆ ದೇವ್ರ ಮನೆಯವರು ಒಕ್ಲವ್ರು ಯಾರ್ಯಾರು ಇರ್ತಾರೆ ಅವರೆಲ್ಲ ಅವ್ರ ಮನೆ ಹೆಣ್ಮಕ್ಳನ್ನೆಲ್ಲ ಕರೆದು ಈ ಥರ ಸಿಹಿ ಊಟ ಎಲ್ಲ ಮಾಡಿ ಎಲ್ರೂ ಸೀರೆ ಎಲ್ಲ ತೊಗೊಂಡು ಬಂದು ಅರ್ಶಿನ ಕುಂಕುಮ ಎಲ್ಲ ಕೊಡೋದು ಪದ್ಧತಿ ಅದೆಲ್ಲ ನೋಡೋದಕ್ಕೆ ಒಂಥರ ಫುಲ್ ಗ್ರ್ಯಾಂಡ್ ಇರುತ್ತೆ. ಪೂಜೆ ಪುನಸ್ಕಾರ ಎಲ್ಲ ಕಂಟಿನ್ಯೂಸ್ ಆಗಿ 4 ಡೇಸಿಂದ ಕೂಡ ನಡೀತಾ ಇದೆ. ನಾವು ಕೂಡ ನಾಳೆ ಹೋಗಬೇಕು. ನಾವು ಆ್ಯಕ್ಚುಲಿ 1-2 ಡೇಸ್ ಮುಂಚೆನೇ ಹೋಗ್ಬೇಕಿತ್ತು, ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಆಗಲೇ ಫ್ರೆಂಡ್ಸ್ 6 o'clock ಆಗಿತ್ತು. ಸೊ ನಾವು ಹೋಗ್ತಾ ಇದ್ವಿ, ಶಿವು ನೀರು ತರೋದಕ್ಕೆ ಅಂತ ಹೋಗ್ತಾ ಇದ್ದ. ನಾವು ಮನೆ ಹತ್ರ ಹಂಗೆ ವೀಡಿಯೋ ಮಾಡ್ತಾ ಇದ್ದಲ್ವ, ಸೊ ಅವನು ಅಲ್ಲಿಂದನೇ ಹಾಯ್ ಅಂತ ಮಾಡಿಬಿಟ್ಟು ಅವನು ಹೋದ. ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. ನೋಡಿ ಇನ್ನೇನೋ ರೀಚ್ ಆಗಿಬಿಟ್ವಿ. ಅವ್ರ ರೋಡಲ್ಲೇ ಇದ್ದೀವಿ, ಇನ್ನೇನೋ ತುಂಬ ನಿಯರಲ್ಲಿದ್ದೀವಿ. ಬಂದು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮಾಡ್ತಾಯಿದ್ರೆ ಎಲ್ಲರೂ. ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ರಮ್ಯಾ ಹಾಲಲ್ಲಿ ಮಲ್ಕೊಂಡು ಹಂಗೆ ರೆಸ್ಟ್ ಮಾಡ್ತಾಯಿದ್ಲು ಒಳಗಡೆ. ಆಗಿ ಇನ್ನು ರಾತ್ರಿ ಊಟಕ್ಕೆ ಒಬ್ಬಟ್ಟು ಮತ್ತು ಬಾತ್ ರೆಡಿ ಆಗ್ತಾಯಿತ್ತು. ಬದನೆಕಾಯಿ ಬಾತ್ ನೋಡಿ ರೆಡಿ ಆಗ್ತಾಯಿತ್ತು. ಸೊ ಅದಾದಮೇಲೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಬಾತ್ ಎಲ್ಲ ಮಾಡೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಸ್ಕೂಲ್ಗೆ ಹೋಗೋಷ್ಟಲ್ಲಿ ಬೆಳಕತ್ತದೆ. ಬುಂಡೆ ಅಂತ. ಹಾಗೆ ಫ್ರೆಂಡ್ಸ್, ನಾನು ಅಗ್ಯಾರು ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಇವತ್ತು ಮಜ್ಜಿಗೆ ಹುಳಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬಾ ಸಿಂಪಲ್ ಆಗಿ ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ನಾನು ಮಸಾಲೆ ಎಲ್ಲನೂ ಜಾರಲ್ಲಿ ಹಾಕಿದ್ದೀನಿ. ಸೊ ಆ ಜಾರಿಗೆ ಇವಾಗ ನೀರು ಹಾಕಿಬಿಟ್ಟು ನಾನು ಆನ್ ಮಾಡ್ತಾಯಿದ್ದೀನಿ ಫಿಕ್ಸ್ ಮಾಡಿ. ಸೊ ಫೈನಲ್ ಆಗಿ ತುಂಬ ಸ್ಮೂತಾಗಿ ಗ್ರೈಂಡ್ ಆಗ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟು ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದೇ ರೀತಿ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಇಷ್ಟನಾ? ಬುಂಡೆ ಮಾಡಿಸ್ಕೊತೀಯ ತರ್ವ ನಾಳೆ? ಅಥರ್ವ ಈ ಕಡೆ ನೋಡು. ಮಾಡ್ಬೇಕಿದ್ದು ನಮ್ಮನೆ ನಾನ್ ವೆಜ್ ಸದ್ಯಕ್ಕೆ ಮಾಡಂಗಿಲ್ಲ. ದೇವಸ್ಥಾನದ ಪೂಜೆ ಆಗಿರೋ ಕಾರಣ ಆ ಕಡೆ ಹೋಗಲ್ಲ. ನೋಡಿ ತರಲೆ ನಮ್ಮ ಇದಕ್ಕೆ ಹೋಗಿದ್ದಾರೆ ಚಿಕ್ಕ ಪಾಪು. ಫೈನಲಿ ಅಡುಗೆ ಎಲ್ಲ ರೆಡಿಯಾಗಿ ಇವಾಗ ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ತುಂಬ ದಿನಗಳಾಗೋಗಿತ್ತು ನಾನಂತೂ ಅಮ್ಮನ ಮನೇಲಿ ಈ ಥರ ಕೂತ್ಕೊಂಡು ಊಟ ಮಾಡಿದ್ದು. ಸೊ ಇವಾಗ ಒಬ್ಬಟ್ಟು ಅದನ್ನೆಲ್ಲ ಬಡಿಸ್ಕೊಳ್ತಾ ಇದ್ವಿ. ನನಗೊಬ್ಬರು ಕಮೆಂಟ್ ಹಾಕಿದ್ರಿ ಸೋ ಅಂತ ತುಂಬ ಜಾಸ್ತಿ ಬಳಸ್ತೀರ ಸೌಮ್ಯ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲದೆ ಕೆಲವೊಂದು ಸಲ ತುಂಬ ಸೋನ ವರ್ಡ್ನ ತುಂಬ ಬಳಸಿರ್ತೀನಿ. ಹೌದು, ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ, ನನಗೆ ಗೊತ್ತಾಗಿಲ್ಲ ಎಷ್ಟೊಂದು ಸತ ಆ ವರ್ಡ್ನ ಬಳಸ್ಬಿಟ್ಟಿರ್ತೀನಿ. ನಾನು ಅವ್ರು ಕಮೆಂಟ್ ಹಾಕಿದ್ಮೇಲೆ ಅಬ್ಸರ್ವ್ ಮಾಡಿಕೊಂಡೆ. ಅದು ಆ್ಯಕ್ಚುಲಿ ನಾನು ಬಳಸ್ಬೇಕಾದ್ರೂ ನನಗೂ ಗೊತ್ತಾಗ್ತಾಯಿತ್ತು. ಆಮೇಲೆ ನಾನು ರಮ್ಯಾ ಕೂಡ ಹಂಗೆ ಡಿಸ್ಕಷನ್ ಮಾಡ್ಕೊಳ್ತಾ ಇದ್ವಿ. ಕೆಲವೊಂದು ವರ್ಡ್ಸ್ ಹಂಗೆ ತುಂಬ ಸತ ರಿಪೀಟ್ ಆಗಿಬಿಟ್ಟಿರುತ್ತೆ ನಮಗೆ ಗೊತ್ತಿಲ್ಲದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಹೇಳ್ದಾಗೆ ಫ್ರೆಂಡ್ಸ್ ಇವಾಗ ಊಟ ಕೂತಿದ್ವಿ. ಅದೇ ನಾನು ಹೇಳಿದೆ ಅಲ್ವಾ ತುಂಬ ದಿನ ಆಗೋಗಿತ್ತು ಅಂತ ಹೇಳಿ. ಇವಾಗ ಫೈನಲ್ಲಾಗಿ ಎಲ್ಲರೂ ಕೂಡ ಮೊಸರು ಬಜ್ಜಿ, ಬಾತು, ಹಾಗೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು. ಶಿವು ಆ್ಯಕ್ಚುಲಿ ಒಬ್ಬಟ್ಟು ಬಂದು ಹೊರಗಡೆಯಿಂದ ತೊಗೊಂಡು ಬಂದಿದ್ದು. ಮನೆಯಲ್ಲಿ ಬಾತೆಲ್ಲ ಮಾಡಿ ತುಂಬ ಚೆನ್ನಾಗಾಗಿತ್ತು. ಈಗ ರಕ್ಷಿತಾ ನಮಗೆ ಕುಂಕುಮ ಕೊಡ್ತಾ ಇದ್ದಾಳೆ. ಏನಂತ ಹೇಳಿದ್ರಿ, ಊರಲ್ಲಿ
ಹಬ್ಬ ಇದೆ ಹೆಣ್ಮಕ್ಳಿಗೆ ಅಂದರೆ ನಮ್ಮ ತಾಯಿ ಮನೆ ದೇವ್ರದ್ದು ಹೊಸ ದೇವಸ್ಥಾನನ ಕಟ್ಟಿ ಅದ್ರದ್ದು ಉದ್ಘಾಟನೆ ಎಲ್ಲ 101 ಕಳಶ ಎಲ್ಲ ತೊಗೊಂಡು ಬಂದು ಮತ್ತು ದೇವರೆಲ್ಲ ತೊಗೊಂಡು ಬಂದು ಪೆಟ್ಟಿಗೆ ಅಂದರೆ ಕಾಲುವೆ ಹೊಳೆ ಹತ್ರ ಎಲ್ಲ ತೊಗೊಂಡೋಗಿ ಅಲ್ಲಿ ತೊಳ್ಕೊಂಡು ಬಂದು ಅದು ಪ್ರತಿಷ್ಠಾಪನೆ ಮಾಡೋದು. ಸೊ ಹಂಗಾಗಿ ನಮ್ಮ ದೇವ್ರು ಒಕ್ಲೋರು ಯಾರಿರ್ತಾರೆ ಅವರೆಲ್ಲ ಹೆಣ್ಮಕ್ಳಿಗೆ ಸೀರೆ ತೊಗೊಂಡು ಬಂದು ಹೆಣ್ಮಕ್ಳನ್ನ ಕರೆದು ಸೋಗ್ಲು ಕೊಟ್ಟು ಈ ಥರ ಸೀರೆ ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಪ್ರತಿಯೊಬ್ಬರೂ ಹೆಣ್ಮಕ್ಳಿಗೆ ಈ ರೀತಿ ಕೊಡ್ತಾರೆ. ಸೊ ಹಾಗಾಗಿ ಅದು ಒಂದು ಪದ್ಧತಿ ಇದೆ. ಸೊ ಹಾಗಾಗಿ ನಮಗೂ ಕೂಡ ನಮ್ಮ ಅಮ್ಮನ ಮನೆಯಲ್ಲಿ ಕರೆದಿದ್ರು. ಹಾಗಾಗಿ ನಾನು ರಮ್ಯಾ ಇಬ್ಬರು ಬಂದಿದ್ವಿ. ಇವಾಗ ನಮ್ಮದು ಊಟ ಎಲ್ಲ ಆದಮೇಲೆ ನಮಗೂ ಕೂಡ ಮೊದಲು ಕೊಟ್ಟಿದ್ದಾರೆ. ಈಗ ನಂದು ಆಯಿತು, ಇವಾಗ ರಮ್ಯಂಗೆ ಕೊಡ್ತಾಯಿದ್ದಾರೆ. ಒಂಥರ ಏನೋ ಒಂದು ಹೆಣ್ಮಕ್ಳಿಗೆ ತಾಯಿ ಮನೆಯಲ್ಲಿ ಒಂದು ಕುಂಕುಮ ಇಸ್ಕೊಳ್ಳೋದು ಅಂತ ಒಂಥರ ಸಂಭ್ರಮ ಅಂತಲೇ ಅನ್ಬೋದು. ಏನೋ ಒಂದು ಖುಷಿ ತಾಯಿ ಮನೆಯಿಂದ ಇದನ್ನೆಲ್ಲ. ಇಷ್ಟು ದಿನ ಅಮ್ಮ ಕೊಡ್ತಾಯಿದ್ರಲ್ವ, ಈ ಸಲ ರಕ್ಷಿತಾ ಕೊಡ್ತಾಯಿದ್ದಾಳೆ. ನಮ್ಮ ನಾದಿನಿ ಕೈಯಿಂದ ತೊಗೊಳ್ತಾ ಇದ್ದೀವಿ. ಒಂಥರ ಇನ್ನೂ ಭಾಳ ಖುಷಿ ಆಯಿತು ಅವ್ರು ಶಿವು ಮತ್ತು ರಕ್ಷಿತನಿಂದ ಪಡ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ಫೈನಲ್ಲಾಗಿ ನಮ್ಮ ಮನೆ ಸೊಸೆಯಿಂದ ಅದನ್ನು ಈಸ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಒಂಥರ ಚೆನ್ನಾಗಿತ್ತು. ಇದು ನಾನು ರಮ್ಯಾ ಬೇರೆ ಆಡ್ತಾಯಿದ್ವಿ ಬ್ಯಾಕ್ಗ್ರೌಂಡಲ್ಲಿ, ಆಲುಂಡ ತವರುಂಡ ಅಂತ. ಅವನ್ಗೂ ಮಾಡ್ರು, ಅವನ್ಗೂ ಹಾಗೆ ಫ್ರೆಂಡ್ಸ್, ಇವತ್ತು ಊರಿನಲ್ಲಿ ಹಬ್ಬ ಇದೆ. ಸೊ ಹಾಗಾಗಿ ಹೊರಟಿದ್ದೀವಿ ಊರಿಗೆ. ನಾನು ಆ್ಯಕ್ಚುಲಿ ಹೇಳಿದೆ ನಿಮಗೆ ಏನಂತ ಹೇಳಿದ್ರೆ, ನೆನ್ನೆ ಅಮ್ಮ ಅವ್ರ ಮನೆಯದು ದೇವಸ್ಥಾನದ್ದು ಉದ್ಘಾಟನೆ ಆಗಿ ಪೂಜೆ ಎಲ್ಲ ಇದೆ, ವಿಶೇಷ ಪೂಜೆಯಲ್ಲಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲರೂ ಹೋಗ್ತಾಯಿದ್ವಿ ಇವತ್ತು ಊರಿಗೆ. ನಾನು ಬೆಳಗ್ಗೆನೇ ಎದ್ದು ನನ್ನ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವಾಗ ಹೊರಡ್ಬೇಕಷ್ಟೇ, ರೆಡಿ ಆಗ್ತಾಯಿದ್ದೀವಿ. ನಾನು ಲೇಖನ ಇಲ್ಲಿಂದ ಹೋಗ್ತಾಯಿದ್ದೀವಿ. ಅಲ್ಲಿಂದ ಶಿವು, ರಕ್ಷಿತಾ, ಅಮ್ಮ ಎಲ್ಲರೂ ಬರ್ತಾಯಿದ್ದಾರೆ. ಅಥರ್ವ ಹಾಗೆ ಬಂಟು ಅವ್ರ ಅಪ್ಪಾಜಿ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಎಲ್ಲರೂ ಹೊರಡ್ತಾ ಇದ್ದೀವಿ. ಇವಾಗ ನಾನು ಇನ್ನು ಸ್ವಲ್ಪ ರೆಡಿ ಆಗಬೇಕಷ್ಟೇ. ಬೆಳಗ್ಗೆನೆ ಬೇಗ ರೆಡಿ ಆಗ್ತಿದ್ದೀವಲ್ವ, ಬೇಗ ಎದ್ಬಿಟ್ಟಿದ್ದೀವಿ. ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಈಗ ರೆಡಿಯಾಗಿ ಹೊರಡೋದಷ್ಟೇ. ನನ್ನ ಮಗಳು ಬೆಳಿಗ್ಗೆ ಇವಾಗ ಅವ್ರ ಅಕ್ಕನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದು, ನನ್ನ ಹಸ್ಬೆಂಡ್ ನಾವು ಊರಿಗೆ ಹೋಗ್ತಾ ಇದ್ವಿ, ನಾನು ಲೇಖನ ಅಂತ ಹೇಳಿ ಮೊಸರನ್ನ ಮಾಡಿದ್ದಾರೆ. ಸೊ ನನ್ನ ಮಗಳು ಇವಾಗ ಮೊಸರನ್ನ ತಿಂತಾ ಇದ್ದಾಳೆ ಅಲ್ವಾ ಲೇಕು? ಬ್ರೇಕ್ಫಾಸ್ಟ್ ಕೂಡ ಆಗೋಯ್ತು ಇವ್ರದ್ದು. ನಮ್ದು ಇನ್ನೂ ಆಗಿಲ್ಲ, ನಾವು ಮಾಡಬೇಕು ಬ್ರೇಕ್ಫಾಸ್ಟ್ನ. ಇವಳು ಇವಾಗ ಊರಿಗೆ ಹೋಗ್ಬಿಟ್ಟು ಅಲ್ಲೇ ಉಳ್ಕತ್ತೆ. ಬರ್ತೀರ ಅವ್ರ ಅಣ್ಣ ಬರ್ತಾರಲ್ಲ ಇವಾಗ, ಅವ್ರ ಅಣ್ಣನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಕ್ಚುಲಿ ಈ ಸತ ಲೇಟಾಗಿ ಬಂದಿದ್ದಾರೆ. ಈ ಸತ ಕ್ರಿಸ್ಮಸ್ಗೂ ಬಂದಿರ್ಲಿಲ್ಲ ತಾವುಗಳು ಅಲ್ವಾ? ಯಾಕೆ ಬರ್ಲಿಲ್ಲ? ಮನೇಲೆ ಇದ್ದೆ. ನೋಡಿ, 1 ವಾರಕ್ಕೆಲ್ಲ ಬಂದ್ರೆ ಅವಳಿಗೆ ಬೇಜಾರು. ಇದ್ರೆ ತುಂಬಾ ದಿನ ಇದ್ರೆ ಇದ್ದಂಗೆ ಆಗುತ್ತೆ. 1 ವಾರ ಎಲ್ಲ 4 ದಿನ 3 ದಿನ ಎಲ್ಲ ಇದ್ರೆ ಇದ್ದಂಗೆ ಆಗಲ್ಲ ಅಂತ ಅಂದ್ಬಿಟ್ಟು ಅವಳು ಬಂದಿರ್ಲಿಲ್ಲ. ಈ ಸಲ ತುಂಬಾ ದಿನಗಳಾಗೋಗಿತ್ತು. ನಾವು ಕೂಡ ಈ ಸಲ ಕ್ರಿಸ್ಮಸ್ ರಜದಲ್ಲಿ ಲೇಖನನ್ನ ಮಿಸ್ ಮಾಡ್ಕೊಂಡಿದ್ವಿ. ಹೌದಾ? ಫೋನ್ ಮಾಡಿರ್ಲಿಲ್ವಾ ಮತ್ತೆ? ಹಾಗೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.